ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2016 ಮಾಡಲು ಒಂದು ಓಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂಥ ಒಂದು ಗಾಡಿ. ಈ ಗಾಡಿದು ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿ ಓನರ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ. ಗಾಡಿ ಓನರ್ ನಂಬರ್ ಅಂತ ವೀಡಿಯೋದಲ್ಲಿನೇ ಮುಂದೆ ಇರುತ್ತೆ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಅಲ್ಲ, ನಿಮಗೆ ಗಾಡಿ ಓನರ್ ನಂಬರ್ ಮುಂದೆ ಹಾಕಿರ್ತೀವಿ ಅಂತ ಹೇಳ್ತಿದ್ದೀನಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರ್ಗೆ ನಿಮ್ಮ ಗಾಡಿ ಯಾವುದಾದ್ರೂ ಸೇಲಿಗಿತ್ತು ಅಂದರೆ ಮಾತ್ರ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಅಂದರೆ ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನೀವು ಪುನಃ ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಯಾರಾದರೂ ಅವಶ್ಯಕತೆ ಇದ್ದೇ ಇರುತ್ತೆ, ಒಂದು ಓಮಿನಿ ಗಾಡಿ ಹುಡುಕ್ತಾ ಇರ್ತಾರೆ ತುಂಬ ಜನ. ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಸ್ಕ್ರೀನಲ್ಲಿ ಸಹ ನಂಬರ್ ಆಗಿರ್ತೀವಿ ಈಗ ನಾವು ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅದೇ ಒಂದು ಓಮಿನಿ ಗಾಡಿ ಕಳಿಸಿದ್ರಿ? ಹೌದು ಸರ್, ಅದೊಂದು ಸೇಲ್ಗಿದೆ ನಮ್ಮದು ಓಮಿನಿ. ಯಾವ್ದು ಮಾಡಲ್ ಸರ್ ಅದು? 2016 ಎಂಡು ಸರ್. 16 ಎಂಡು? ಹೌದು. ಓಕೆ. ಓನರ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರ್ ನಾನೇನೆ. ಓಕೆ. ಎಷ್ಟು ಓಡಿದೆ ಗಾಡಿ? 95 ಓಡಿದೆ. ಬರೀ 95,000ನಾ? ಹೌದು, ಬರೀ 95,000 ಓಡಿದೆ. ಓಕೆ. ಈಗ ಪೆಟ್ರೋಲ್ ಅಂದೇನಾ LPG ಏನಾದರೂ ಇದೆಯಾ ಗಾಡಿ? ಒಂದು ಪ್ಯೂರ್ ಪೆಟ್ರೋಲು. 8 ಸೀಟ್ರ್ ಗಾಡಿ. ಹಾಂ. ಓನ್ಲಿ ಪ್ಯೂರ್ ಪೆಟ್ರೋಲ್ ಅದು. ಓಕೆ. ಎಷ್ಟು ಸೀಟ್ರ್ ಗಾಡಿ ಸರ್ ಇದು? ಅದೇ 8 ಸೀಟ್ರ್ ಗಾಡಿ. 8 ಸೀಟ್ರ್ ಗಾಡಿ. ಓಕೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗಲ್ಲಿದೆ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗೇ ಇಡೋಣ, ಯಾವಾಗೂ ಅದೇನು ಲ್ಯಾಪ್ಸಿಸ ಇಲ್ಲ. ಆಮೇಲೆ ಬ್ರೋಕಿಕರ್ ಏನಿಲ್ಲ, ಡೈರೆಕ್ಟ್ ಕಸ್ಟಮರ್ ನಂದೇನೆ ಗಾಡಿ. ಆತ. ಓಕೆ. ಟೈರ್ ಎಲ್ಲ ಹೆಂಗಿದೆ ಸರ್? ಹೊಸದು ಹಾಕ್ಸಿದ್ರಿ ಸರ್. ಹೊಸದು ಹಾಕ್ಸಿ 1,000 ಕಿಲೋಮೀಟರ್ ನೋಡಿದೆ. ಎಲ್ಲ MRF 4 ಹೊಸದು ಶೋರೂಮ್ ಟೈರ್ ಹಾಕ್ಸಿರೋದು. ಗಾಡಿ ಕಂಡೀಷನ್ ಏನು ಮಾತಾಡೋಂಗಿಲ್ಲ. ಫ್ಲೋರ್ ಮ್ಯಾಟ್ ಒಂದು ಹಾಕಿದ ಇದೆ. ಒಂದು 5,000 ರೂಪಾಯಿ ಕೆಲಸ ಮಾಡಿಸ್ಕೋಬೇಕು. ಅದು ಫ್ಲೋರ್ ಮ್ಯಾಟ್ ಒಂದು ಹಾಕ್ಸ್ಕೋಬೇಕು, ಯೂಸ್ ಮಾಡ್ತೀನಿ ಅನ್ನೋರು. ನಾನಂದ್ರೆ ಬೇರೆ ಗಾಡಿಗೆ ಹೋಗ್ತಾ ಇದ್ದೀನಿ, ಇನೋವಾ ಗಾಡಿ ತಗೊಳಕ್ಕೆ. ಅದಕ್ಕೆ ಇದನ್ನ ಅಲ್ಲಿಗೆ ಎಕ್ಸ್ಚೇಂಜ್ ಕೊಡಕ್ಕೆ ಹೋದ, ಇಲ್ಲ ಕಸ್ಟಮರ್ಗೆ ಮಾರೋಣ ಅಂತ ಬಿಟ್ಟಿದ್ದೀವಿ ಅಷ್ಟೇ ಇದು. ಸರಿ ಸರ್. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಸರ್ ಗಾಡೀಲಿ? ಅದೇ ಡೆಕ್ಕಿದೆ ಸರ್, ಅದು ಬಿಟ್ಟು ನಾನು ಏನು ಮಾಡ್ಸೋಕೆ ಹೋಗಿಲ್ಲ. ನನ್ನ ಅಂಗಡಿ ಇದೆ, ನಾನು ಅದಕ್ಕೆ ಇಟ್ಕೊಂಡಿದ್ದೆ ಅಷ್ಟೇ. ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನೇನು ಮಾಡಿಸಿಲ್ಲ ಸರ್. ಅದಕ್ಕೆ ಕ್ಯಾರಿಯರ್ ಒಂದಿದೆ, ಅದು ಬಿಟ್ಟು ಏನೇನು ಮಾಡಿಸಿಲ್ಲ ನನ್ನದು. 4 ಟೈರ್ ಈಗ ಹೊಸದು ಹಾಕ್ತಿರೋದು. ಅಷ್ಟೇ, ಇನ್ನೇನಿಲ್ಲ. ಈಗ ಆಯ್ಕೆಂದು ಇನ್ನೊಂದು 2,000 ಕಿಲೋಮೀಟರ್ ಓಡ್ಬೋದು. ಹೆಂಗಿರು ತಗೊಳ್ಳೋರು ಮಾಡಿಸ್ಲೇಬೇಕಾಗತ್ತೆ ಅಂತ ನಾನು ಮಾಡಿಸಿಲ್ಲ ಅಷ್ಟೇ. ಇನ್ನೊಂದು 2,000 ಕಿಲೋಮೀಟರ್ ಓಡಿಸ್ಕೊಂಡು ಮಾಡಿಸ್ಕೋಬೋದು 30 ಕಿಲೋಮೀಟರ್. ಸದ್ಯಕ್ಕೆ ಗಾಡಿ ಒಂದು ಚೆನ್ನಾಗಿದ್ರೆ ಅವೆಲ್ಲ ಸೆಕೆಂಡ್ರಿ ಬಿಡಿ. ಗಾಡಿ ಎಲ್ಲ ಏನು ಮಾತಾಡಂಗಿಲ್ಲ ಸರ್. ತಗೊಂಡೋಗಿ ಶೋರೂಮಲ್ಲಿ ಚೆಕ್ ಮಾಡಿ ತಗೊಳ್ಳೋರು ಪಾಪ ಕಸ್ಟಮರ್ ಯಾರ್ಯಾದ್ರು. ಶೋರೂಮಲ್ಲಿ ಎಕ್ಸ್ಚೇಂಜ್ ಕೇಳಿದ್ದಾರೆ. 270 ಬಿಲ್ ಬರ್ಕೊಟ್ಟು ಹೋಗಿದ್ದಾರೆ ನನಗೆ. ಶೋರೂಮಲ್ಲಿ ಕೊಟೇಶನ್ ಹಾಕಿ ನಾನು ಕೊಟ್ಟಿಲ್ಲ. ಅವ್ರು ಹೆಚ್ಚು ಕಡಿಮೆ ಬಂದರೆ ಕೊಡೋದಿಲ್ಲ, ಕಸ್ಟಮರ್ಗೆ ಯಾರು ಕೊಟ್ಬಿಡೋಣ ಅಂತ ಸುಮ್ಮನೆ ಹಾಕಿದ್ದೀನಿ. ಇನ್ನು ಗಾಡಿ ತಗೊಳ್ಳೋದು ಇನ್ನೂ ಒಂದು 10 ದಿನ ಆಗುತ್ತೆ ಬೇರೆ ಗಾಡಿ. ಅಷ್ಟೊಳಗಡೆ ನಿಮ್ಗೆ ನೋಡಿದೆ ಹೋದ್ರೆ ಇದ್ರಲ್ಲಿ ಹೋಗ್ಲಿ, ಇಲ್ಲ ನಮ್ಮ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡೋಣ ಅಲ್ಲಿಗೆ ಶೋರೂಮ್ ಅಂತ ಸುಮ್ಮನೆ ಆಗಿತ್ತು. ಓಕೆ. ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್? ಇಲ್ಲ ಸರ್, ಓನ್ಲಿ ಪ್ಯೂರ್ ಕ್ಯಾಶ್. ಒಂದು ಕ್ಯಾಶ್ ಆ್ಯಂಡ್ ಕ್ಯಾರಿ ಅಷ್ಟೇ. ಲೋನ್ ಎಲ್ಲ ಏನಿಲ್ಲ. ಎಲ್ಲಿರೋದು ಗಾಡಿ? ಇದು ಮೈಸೂರಿಂದ ಆಚೆ ಒಂದು 50 60 ಕಿಲೋಮೀಟರ್ ಆಗುತ್ತೆ ಸರ್. ಅಲ್ಲಿರೋದು ಯಾವ ಸರ್ ಅದು? ಕಾಂಕನಹಳ್ಳಿ ಅಂತ ಅಂದ್ಬಿಟ್ಟು, HD ಕೋಟೆ ತಾಲೂಕು. ಅಲ್ಲಿ ಬರುತ್ತೆ. ಓಕೆ. HD ಕೋಟೆ ತಾಲೂಕಲ್ಲಿ HD ಕೋಟೆಯಿಂದ ನಿಮ್ಗೆ ಹತ್ರ ಆಗುತ್ತಾ? HD ಕೋಟೆಯಿಂದ ಒಂದು 20-25 ಕಿಲೋಮೀಟರ್ ಆಗುತ್ತೆ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ನಾನು 3 ಲಕ್ಷ ಹೇಳ್ತಾ ಇದ್ದೀನಿ ಸರ್. ನಾನು ನೀವು 3 ಲಕ್ಷ ಹೇಳ್ತಿದ್ದೀರಾ? ಹೌದು. ಕಡಿಮೆ ಅಂದರೆ ಬಂದು ಹೆಚ್ಚು ಕಡಿಮೆ ಬಂದು ಕೊಡ್ತೀನಿ ಸರ್. ನಾನು ಆ ಥರ ಏನು ಇಟ್ಕೊಳಕ್ಕೆ ಹೋಗಲ್ಲ. ಯಾರು ಕಸ್ಟಮರ್ ಕ್ಯಾಶ್ ತಗೊಂಡ್ರೆ ಹೆಚ್ಚು ಕಡಿಮೆ ಬಿಟ್ಟು ಕೊಡ್ತೀನಿ. ನಾನೇನು ಇದು ಮಾಡಲ್ಲ. ಯಾಕಂದ್ರೆ ಈ ಶೋರೂಮ್ ಕೊಟ್ಟರು ಶೋರೂಮ್ ಅವರು ತಗೊಂಡೋಗಿ ಇಟ್ಕೊಂಡೇ ಮಾರೋದು ಪಾಪ. ಹೌದು. ಅದು ಬಂದು ಡೈರೆಕ್ಟ್ ಯಾರು ಕಸ್ಟಮರ್ ತಗೊಂಡ್ರೆ ತಗೊಳ್ಳಿ ಬಿಡಿ ಅಷ್ಟೇ, ಇನ್ನೇನಿಲ್ಲ. ನಾನು ಡೈರೆಕ್ಟಾಗಿ ಬಂದರೆ ಯಾರಿಗೂ ಬರಲಿಲ್ಲ ಅಂದರೆ ಮೋಸ್ಟ್ಲಿ ಶೋರೂಮ್ಗೆ ಹೊಟ್ಟೋಗುತ್ತೆ ಅಷ್ಟೇ, ಇನ್ನೊಂದು ವಾರದಲ್ಲಿ ಅಷ್ಟೇ, ಇನ್ನೇನಿಲ್ಲ. ಓಕೆ ಸರ್. ಯಾರೋ ಬಂದರೆ ಕಸ್ಟಮರ್ ಪಾಪ ಜಿನಿಯನ್ ತಗೊಳ್ಳೋರು ಇದ್ರೆ ಅವ್ರು ಯಾರು 5,000 ಜಾಸ್ತಿ ತಿನ್ನಿಲ್ಲ, ನಮ್ಗೆ ಕೊಟ್ಟರೆ 5,000 ಸಿಗುತ್ತೆ. ಮಧ್ಯದಲ್ಲಿ ಅವ್ರು ಯಾಕೆ ತಿನ್ನಬೇಕು ಅಂತ ಡೈರೆಕ್ಟಾಗಿ ಅಷ್ಟೇ. ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಇದೇ ನಂಬರ್ ಸರ್ ಇದೆ.